Hello teachers, this is Sunil Kumar from the Bell Academy. I am presenting you before old questions from CTET and other state examinations. ಸೊ ಈಗ ನಾನು ನಿಮಗೆ ಮುಖ್ಯವಾಗಿ ಒಂದು ವಿಚಾರ ಹೇಳ್ತಿದ್ದೇನೆ. ಮುಂಬರುವ ದಿನಗಳಲ್ಲಿ 100 ದಿನಗಳ ರೀಡಿಂಗ್ ಪ್ಯಾಕೇಜ್ ಅಲ್ಲಿ ನಾನು ನಿಮಗೆ 60 ದಿನಗಳಿಗೆ ಸಂಬಂಧಪಟ್ಟಂತೆ 60 ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತು ಪೆಡಗಾಜಿಗೆ ಸಂಬಂಧಪಟ್ಟಂಗೆ 60 ಕ್ವಶನ್ ಪೇಪರ್ಸ್ ಗಳನ್ನ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮುಂದೆ ಬರತಕ್ಕಂತಹ ಈ ವಿಡಿಯೋದಲ್ಲಿ ತೋರಿಸಿರ್ತಕ್ಕಂತಹ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ 60 ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತು ಪೆಡಗಾಜಿ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಿಂಟ್ ಮಾಡಿಸಿ ನೀವು ಅವುಗಳಿಗೆ ಸಂಬಂಧಪಟ್ಟಂತೆ ಒಂದೊಳ್ಳೆ ಪ್ರಿಪರೇಷನ್ ಮಾಡಬೇಕು ಅಂತ ನನ್ನ ಅಪೇಕ್ಷೆ. ಸೊ ಲೆಟ್ಸ್ ಗೋ ಟು ದಿಸ್ series. This is about English language and pedagogy. First question is for you here. When language learners seem to lose interest in a lesson, the teacher should. ವಿದ್ಯಾರ್ಥಿ ಮಗು ಹೊಸ ಕಲಿಕೆಗಾರ ಭಾಷಾ ಕಲಿಕೆಯಲ್ಲಿ ಆಸಕ್ತಿಯನ್ನು ಕಳೆದುಕೊಂಡರೆ ಶಿಕ್ಷಕ ಏನು ಮಾಡಬೇಕು? ಸಾಮಾನ್ಯವಾದ ಪ್ರಶ್ನೆಗಳು. ಮಗುವಿಗೆ ನಾನೊಂದು ಒಳ್ಳೆ ಕಥೆಯನ್ನು ಹೇಳುತ್ತೇನೆ ಸರ್, ಮತ್ತು ಒಂದೊಳ್ಳೆ ಆಸಕ್ತಿಕರವಾದ ಚಟುವಟಿಕೆಯನ್ನ ಕಂಡಕ್ಟ್ ಮಾಡುತ್ತೇನೆ ಸರ್. ಎರಡನೇದಾಗಿ, ಸುಮ್ಮನೆ ಕುಳಿತುಕೊಳ್ಳಲು ಮಕ್ಕಳಿಗೆ ಹೇಳುತ್ತೇನೆ ಸರ್. ನೀವು ತರಗತಿಯಿಂದ ಹೊರಗಡೆ ಹೋಗಿ ಆಟ ಆಡಿ ಎಂದು ಹೇಳುತ್ತೇನೆ. ಒಂದಿಷ್ಟು ಹೊತ್ತು ವಿರಮಿಸಿ ನಿದ್ದೆ ಮಾಡಬಹುದೆಂದು ಹೇಳುತ್ತೇನೆ. ಈಗ ಆಪ್ಷನ್ಗಳನ್ನ ನೋಡಿದ್ದೇವೆ. ಆಪ್ಷನ್ ಬಿ ಇಸ್ ರಾಂಗ್. ತರಗತಿಗಳಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಸುಮ್ಮನೆ ಕೂಡಿಸಬಾರದು. ಫಸ್ಟ್ ಥಿಂಗ್ ಗೊತ್ತಿರಬೇಕು. ಬೇಸ್ಡ್ ಆನ್ ದಿಸ್ ನಮ್ಮ ಲೆಸನ್ ಪ್ಲಾನ್ ಮತ್ತು ನಮ್ಮ ಲ್ಯಾಂಗ್ವೇಜ್ ಗೇಮಿಂಗ್ ಕನ್ಸೆಪ್ಟ್ಗಳು ಡಿಸೈನ್ ಆಗಿರಬೇಕಾಗತ್ತೆ. ಸೊ ಎರಡನೇ ಆಯ್ಕೆಗೆ ಲ್ಯಾಂಗ್ವೇಜ್ ಆಕ್ಟಿವಿಟೀಸ್ ಗಳನ್ನ ಕೊಡಲೇಬೇಕಾಗತ್ತೆ. ಸೊ ತರಗತಿಯಿಂದ ಹೊರಗಡೆ ಹೋಗಿ ಎನ್ನುವುದು ಕೂಡ ಸೂಕ್ತ ರೀತಿಯದಲ್ಲ, ಮತ್ತು ಒಂದಿಷ್ಟು ಹೊತ್ತು ವಿರಮಿಸಿ ಎನ್ನುವುದು ಕೂಡ ಸೂಕ್ತವಲ್ಲ. ಮಗುವಿಗೆ ಆಸಕ್ತಿ ಕ್ರಿಯೇಟ್ ಆಗಬೇಕಾದ್ರೆ ಶಿಕ್ಷಕ ಒಂದಿಷ್ಟು ಆಕ್ಟಿವಿಟೀಸ್ ಗಳನ್ನ ಕೊಡಬೇಕಾಗುತ್ತೆ, ಒನ್ ಆಫ್ಟರ್ ಅನದರ್, ಮಗುವಿಗೆ ಬೇಜಾರಾಗದಂತೆ. ಸೊ ಆನ್ಸರ್ ದಿಸ್ ಈಸ್ ಆಪ್ಷನ್ ನಂಬರ್ ಎ. ಆನ್ಸರ್ ಫಾರ್ ಕ್ವಶನ್ ನಂಬರ್ 1 is ಆಪ್ಷನ್ ನಂಬರ್ ಎ. ಅಂಡ್ ನೆಕ್ಸ್ಟ್ ಥಿಂಗ್, ಎರಡನೇ ಪ್ರಶ್ನೆ RTE ಸಂಬಂಧಪಟ್ಟಂಗೆ. ಮೊದಲಿಗೆ ತಪ್ಪು ಮಾಡೋದಿಲ್ಲೇನೆ. RTE ಇದರ ಎಕ್ಸ್ಪ್ಯಾನ್ಷನ್ ಏನು ಅಂತ ಕೇಳ್ತಾರೆ. RTE ರೈಟ್ ಟು ಎಜುಕೇಶನ್ ಅಂತ ಬಹಳ ಜನ ಹೇಳ್ತಾರೆ. ದಟ್ ಇಸ್ ನಾಟ್ ಲೈಕ್ ದಟ್. ದ ರೈಟ್ ಆಫ್ ಎಜುಕೇಶನ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಆಕ್ಟ್ ಬಂದಿದ್ದು 2009ರಲ್ಲಿ. ಇದು ಏನನ್ನ ಹೇಳುತ್ತಪ್ಪ ಅಂದ್ರೆ, ಈ RTE 2009ರಲ್ಲಿ ಬಹಳ ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿದ್ದಾರೆ ಮಗುವಿಗೆ ಸಂಬಂಧಪಟ್ಟಂಗೆ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಫ್ರೇಸ್ ಅನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್, ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ 4 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಆ 4 ಆಪ್ಷನ್ಗಳಲ್ಲಿ ಯಾವ ಒಂದು ಏಮ್ ಆಸ್ ಒನ್ ಆಫ್ ದ ಏಮ್ಸ್ ದಟ್ ಸೂಟ್ಸ್ RTE 2009ಕ್ಕೆ ಸಂಬಂಧಪಟ್ಟಂಗೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗಾಗಿ, ಅಭಿವೃದ್ಧಿಗಾಗಿ, ಡೆವಲಪ್ಮೆಂಟ್ಗಾಗಿ ಕೊಟ್ಟಂತಹ ಒಂದು ಸೂಕ್ತವಾದ ಗುರಿ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಅಂದರೆ ಅಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಇರುತ್ತೆ, ಮೆಂಟಲ್ ಡೆವಲಪ್ಮೆಂಟ್ ಇರುತ್ತೆ, ಎಮೋಷನಲ್ ಡೆವಲಪ್ಮೆಂಟ್ ಇರುತ್ತೆ. ಈ ಎಲ್ಲ ರೀತಿಯ ಆಯಾಮಗಳಲ್ಲಿ ಮಗು ಡೆವಲಪ್ ಆಗಬೇಕಾಗತ್ತೆ. ನೋಡಿ, ಇನ್ನೊಂದು ಆಪ್ಷನ್ ಬಿ ಕೊಟ್ಟಿದ್ದಾರೆ. ಇಟ್ ಎನ್ಶೂರ್ಸ್ ದಟ್ ಎವ್ರಿ ಚೈಲ್ಡ್ ಇಸ್ ಎ ಪಾರ್ಟ್ ಆಫ್ ಎ ವರ್ಕ್ ಪ್ಲೇಸ್. ಪ್ರತಿ ಮಗುವು ಕೂಡ ನನ್ನ ಶಾಲೆಯ ಭಾಗವಾಗಿ ಇರುತ್ತದೆ. ವರ್ಕ್ ಪ್ಲೇಸ್ ಅಂದ್ರೆ ಶಾಲೆ ಅಂತ ಅರ್ಥ ಇಲ್ಲಿ. ಸೊ ಇದು ಸೂಕ್ತ ಅಂತ ಅನಿಸಲ್ಲ. ಸೊ ನಮ್ಮ ಪ್ರಕ್ರಿಯೆನಲ್ಲಿ ಪ್ರತಿ ಮಗುವು ಕೂಡ ಶಾಲೆಯ ಭಾಗವೇ, ಸಮಾಜದ ಭಾಗವೇ. ಚೈಲ್ಡ್ ಸೆಂಟ್ರಿಕ್ ಎಜುಕೇಶನ್ ಇರೋದ್ರಿಂದ ಶಾಲೆಯ ಭಾಗವಾಗಿ ಮಗು ಅಲ್ಲ, ಶಾಲಾ ಪ್ರಕ್ರಿಯೆಯಲ್ಲಿ ಮಗು ಇರುತ್ತದೆ. ದಟ್ ಇಸ್ ಕಾಲ್ಡ್ ಸ್ಕೂಲಿಂಗ್ ಅಂತ ಒಂದು ಪದ ಬಳಸ್ತೇವೆ. ಇದನ್ನ ಇನ್ ಡಿಟೇಲ್ ಕಾನ್ಸೆಪ್ಟ್, ಇದು ಬಹಳ ಡೀಪ್ ಆಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಮಗು ಎವ್ರಿ ಚೈಲ್ಡ್ ಗ್ರೋಸ್ ರ್ಯಾಪಿಡ್ಲಿ ಬಿಟ್ವೀನ್ 6 to 14 years. ರ್ಯಾಪಿಡ್ ಆಗಿ ಮಕ್ಕಳು ಡೆವಲಪ್ ಆಗ್ತಾರೆ, ಗ್ರೋತ್ ಆಗುತ್ತೆ ಇಲ್ಲಿ. ಸೊ ಇದು ಕೂಡ ಏಮ್ ಅಂತ ಹೇಳ್ತಾರೆ. ಮುಂದುವರೆದು, ಪ್ರಾಪರ್ ಹೆಲ್ತ್ ಕೇರ್ ಇಸ್ ಎಸೆನ್ಷಿಯಲ್. RTE ಪ್ರಕಾರ ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಆರೋಗ್ಯದ ಕೇರ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಯಾವ ಗುರಿಯನ್ನ ಹೊಂದಿದೆ ನೋಡಿ, ಗುರಿ ಅಂದ ತಕ್ಷಣ ಏನ್ ಮಾಡ್ತಾರಪ್ಪ ಅಂದ್ರೆ,
ಪರಿಪೂರ್ಣವಾಗಿ ವಾಕ್ಯದ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಗಳನ್ನ ಕೊಡಲ್ಲ. ನೀತಿ ನಿಯಮಗಳನ್ನ ರೂಪಿಸ್ತಕ್ಕಂಥ ಪಾಲಿಸಿ ಮೇಕರ್ಗಳು ಒಂದು ಪದವನ್ನ ಕೊಡ್ತಾರೆ. ಒಂದು ಪದವನ್ನ ಇಟ್ಕೊಂಡು ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಡಿಫ್ರೆಂಟ್ ಆಂಗಲ್ ಗಳಲ್ಲಿ ಡಿಸ್ಕಸ್ ಮಾಡ್ತಾರೆ. ಇಲ್ಲಿ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಅಂದ್ರೆ ಬೇರೆ ಏನೂ ಅಲ್ಲ, ಮಗುವಿನ ದೈಹಿಕ, ಮಾನಸಿಕ, ಅವರು ಹೇಳಿದಂತೆ ಫಿಸಿಕಲ್, ಮೆಂಟಲ್ ಅಂಡ್ ಎಮೋಷನಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಸೊ ಇದು ಶಿಕ್ಷಣದ ಗುರಿಯಾಗಿರಬೇಕು. ಸೊ RTE 2009 ಪ್ರಕಾರ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಎಂದರೆ ಫಿಸಿಕಲ್, ಮೆಂಟಲ್ ಅಂಡ್ ಎಮೋಷನಲ್ ಆಗಿರತಕ್ಕಂತಹ ಅಂಶಗಳನ್ನ ನರ್ಚರ್ ಮಾಡುವುದು. ದಿಸ್ ಈಸ್ ದ ಕ್ವಶನ್ ಅಬೌಟ್ RTE. ಆಪ್ಷನ್ ಎ is right for this question number 2. And ಮೂರನೇ ಪ್ರಶ್ನೆಗೆ ಹೋಗೋಣ. ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಟೀಚರ್ಸ್ ಡು ನಾಟ್ ಗಿವ್ ದ ಮೀನಿಂಗ್ಸ್. ಪಾಠ ಮಾಡಬೇಕಾದ್ರೆ ಯೂಶುವಲಿ ಶಿಕ್ಷಕರು ಏನ್ ಮಾಡ್ತಾರೆ, ಹೊಸ ಶಬ್ದಗಳಿಗೆ ಅರ್ಥವನ್ನು ಕೊಟ್ಟು ಬಿಡ್ತಾರೆ. ಸೊ ಅರ್ಥಗಳನ್ನು ಏಕೆ ಕೊಡಬಾರದು ಅಂತ ಇಲ್ಲಿದೆ. ಡೈರೆಕ್ಟ್ ಆಗಿ ಅರ್ಥಗಳನ್ನು ಏಕೆ ಬರೆಸಬಾರದು? ಮೊದಲಿಗೆ ನೋಡಿ, ಲರ್ನರ್ಸ್ ಡು ನಾಟ್ ಲೈಕ್ ಟು ಬಿ ಗಿವನ್ ದ ಮೀನಿಂಗ್ಸ್ ಆಫ್ ವರ್ಡ್ಸ್. ಮಕ್ಕಳು ಮೀನಿಂಗ್ಸ್ ಗಳನ್ನ ಇಷ್ಟಪಡಲ್ಲ. ಎರಡನೇದು, ಇಟ್ ಪ್ರಿವೆಂಟ್ಸ್ ಲರ್ನರ್ಸ್ ಫ್ರಮ್ ಡಿಸ್ಕವರಿಂಗ್ ದ ಮೀನಿಂಗ್ ಥ್ರೂ ಫಜಲಿಂಗ್ ಔಟ್ ಯೂಸಿಂಗ್ ಕ್ಲೂಸ್. ಒಂದಿಷ್ಟು ಕ್ಲೂಸ್ ಗಳನ್ನ ಬಳಸಿ ಮಕ್ಕಳು ಡಿಸ್ಕವರಿ ವಿಧಾನದಲ್ಲಿ ತಾವೇ ಆಟದ ಮೂಲಕ ಅರ್ಥಗಳನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಹೀಗಾಗಿ ನಾವು ನೇರವಾಗಿ ಅರ್ಥವನ್ನ ಕೊಡಬಾರದು, ಮಕ್ಕಳಿಗೆ ಅರ್ಥ ಮಾಡಿಸೋದಕ್ಕೆ ಬಿಡಬೇಕು, ತಾವೇ ಕಂಡುಕೊಳ್ಳಲು ಬಿಡಬೇಕು ಅನ್ನೋದು ಆಪ್ಷನ್ ನಂಬರ್ ಬಿ. ಲರ್ನರ್ಸ್ ಆಲ್ರೆಡಿ ನೋ. ಸೊ ಇಲ್ಲಿ ಅಕ್ವಿಜಿಷನ್ ಅನ್ನೋದೊಂದಿದೆ. ಸೊ ಡೈರೆಕ್ಟ್ ಆಗಿ ಮಕ್ಕಳಿಗೆ ಪದಗಳ ಅರ್ಥವನ್ನು ತಿಳಿಸಬಾರದು, ಯಾಕಂದ್ರೆ ಮಕ್ಕಳು ಆಲ್ರೆಡಿ ಪದಗಳ ಅರ್ಥವನ್ನು ಕಲಿತಿರುತ್ತಾರೆ. ಸೊ ದಿಸ್ ಈಸ್ ಆಪ್ಷನ್ ಸಿ. ಆಪ್ಷನ್ ನಂಬರ್ ಡಿ ನಾನು ಹೇಳ್ತದೆ, ವೊಕ್ಯಾಬುಲರಿ ವಿಲ್ ನಾಟ್ ಬಿ ಎನ್ರಿಚ್ಡ್. ಸೊ ನೇರವಾಗಿ ಶಬ್ದಗಳಿಗೆ ಅರ್ಥವನ್ನು ಹೇಳಿದ್ರೆ ಮಕ್ಕಳ ವೊಕ್ಯಾಬುಲರಿ ಬೆಳೆಯಲ್ಲ ಅಂತ ಹೇಳಿ. ಸೊ ಇದೆಲ್ಲವನ್ನ ನೋಡಿದ್ರೆ ನೋಡಿ, ಮೊದಲನೇದಾಗಿ ಮಕ್ಕಳು ಮೀನಿಂಗ್ ಅನ್ನು ಇಷ್ಟಪಡಲ್ಲ, ಇದು ತಪ್ಪು. ಮಕ್ಕಳಿಗೆ ಎಲ್ಲದೂ ಗೊತ್ತಿರುತ್ತೆ, ಎಲ್ಲ ಶಬ್ದಗಳ ಅರ್ಥ ಗೊತ್ತಿರುತ್ತೆ, ಇದು ತಪ್ಪು. ವೊಕ್ಯಾಬುಲರಿ ವಿಲ್ ನಾಟ್ ಬಿ ಎನ್ರಿಚ್ಡ್, ವೊಕ್ಯಾಬುಲರಿ ಕೂಡ ಬೆಳೆಯಲ್ಲ ಅನ್ನೋದು ಕೂಡ ತಪ್ಪು. ಆದ್ರೆ ಮಕ್ಕಳೇನ್ ಮಾಡ್ತಾರೆ, ಭಾಷೆ ಕಲಿಕೆ ಅಂತಂದ್ರೆ ದೇರ್ ಆರ್ ಸೋ ಮೆನಿ ವೇಸ್. ಇಲ್ಲಿ ಭಾಷೆ ಕಲಿಕೆನಲ್ಲಿ ಆಕ್ಟಿವ್ ಲರ್ನಿಂಗ್ ಅನ್ನ ಪ್ರಮೋಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಥಿಂಗ್, ರೀಸನ್ಸ್ ವೈ ಟೀಚರ್ ಶುಡ್ ಅವಾಯ್ಡ್ ಗಿವಿಂಗ್ ವರ್ಡ್ ಮೀನಿಂಗ್ಸ್ ಡೈರೆಕ್ಟ್ಲಿ ಅನ್ನೋದಕ್ಕೆ ಒಂದಿಷ್ಟು ರೀಸನ್ಸ್ ಗಳನ್ನು ಕೊಡ್ಬೋದು. ಕಾರಣ ಏನಪ್ಪಾ ಅಂದ್ರೆ, ನಾವು ಆಕ್ಟಿವ್ ಲರ್ನಿಂಗ್ ಅನ್ನ ಪ್ರಮೋಟ್ ಮಾಡಬೇಕಾಗಿರುತ್ತೆ. ಡೀಪ್ ಆಗಿ ಮಕ್ಕಳು ಬಹಳಷ್ಟು ಎಂಗೇಜ್ ಆಗಿ ಶಬ್ದಗಳನ್ನ ರಿಟೈನ್ ಮಾಡ್ಕೊಳ್ಬೇಕಾಗುತ್ತೆ, ಅಕ್ವೈರ್ ಮಾಡ್ಕೋಬೇಕಾಗುತ್ತೆ. ದೆಮ್ಸೆಲ್ಫ್ ದೇ ಡಿಸ್ಕವರ್ ದ ಮೀನಿಂಗ್ಸ್. ಸೊ ಹೀಗಾಗಿ ನಾವು ಡೈರೆಕ್ಟ್ ಆಗಿ ಮೀನಿಂಗ್ ಅನ್ನು ಕೊಡಬಾರದು. ಮತ್ತು ಈ ಡೈರೆಕ್ಟ್ ಆಗಿ ಮೀನಿಂಗ್ ಗಳನ್ನ ಕೊಟ್ರೆ ಏನಾಗುತ್ತಪ್ಪ ಅಂದ್ರೆ ಮಕ್ಕಳ ಕ್ರಿಟಿಕಲ್ ಥಿಂಕಿಂಗ್ ಕೂಡ ಇಫೆಕ್ಟ್ ಆಗುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತೆ ಮೀನಿಂಗ್ ಅನ್ನ ಗೆಸ್ ಮಾಡಲ್ಲ ಅವರು. ಕಾಂಟೆಕ್ಸ್ಚುವಲ್ ಮೀನಿಂಗ್ ಅಂತಕ್ಕಂತ ಒಂದು ಫ್ರೇಸ್ ಇದೆ. ದೇ ಶುಡ್ ಗೆಸ್ ದ ಮೀನಿಂಗ್ಸ್ ಕಾಂಟೆಕ್ಸ್ಚುವಲಿ. ಫಾರ್ ಎಕ್ಸಾಂಪಲ್, ನಾವು ಕೊಟ್ಟಂತ ಒಂದು ಪ್ಯಾರಾಗ್ರಾಫ್ ಅಲ್ಲಿ, ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಿನಗೆ ಯಾವುದಾದ್ರೂ ಒಂದು ಪದ ಗೊತ್ತಾಗದ ಸಂದರ್ಭದಲ್ಲಿ ನೀನು ಆ ಪದದ ಅರ್ಥವನ್ನ ಕಂಟೆಕ್ಸ್ಚುವಲಿ ಗೆಸ್ ಮಾಡಬಹುದು ಅಂತ ಒಂದು ರೀಡಿಂಗ್ ಸ್ಕಿಲ್ ಹೇಳುತ್ತೆ. ಸೊ ಅದು ಕೂಡ ಡ್ರಾಬ್ಯಾಕ್ ಆಗಿ ಕಂಡು ಬರುತ್ತೆ ಇನ್ ಕೇಸ್ ಇಫ್ ವಿ ಗಿವ್ ಡೈರೆಕ್ಟ್ ಮೀನಿಂಗ್ಸ್ ಟು ದ ನ್ಯೂ ವರ್ಡ್ಸ್. ಮತ್ತು ಭಾಷೆಯನ್ನ ಬಳಸೋದಕ್ಕೆ ಮಕ್ಕಳು ಬಹಳಷ್ಟು ಕಷ್ಟಪಡ್ತಾರೆ, ಬಿಕಾಸ್ ಕ್ಲಾರಿಟಿ ಇರಲ್ಲ ಅಲ್ಲಿ. ಸೊ ಯಾವ ತರ ಕ್ಲಾರಿಟಿ ಇರಲ್ಲಪ್ಪ ಅಂದ್ರೆ, ದೇ ಡೋಂಟ್ ನೋ ಹೌ ಟು ಯೂಸ್ ದ ವರ್ಡ್ಸ್ ಇನ್ ಡಿಫ್ರೆಂಟ್ ವೇಸ್, ಲೈಕ್ ವರ್ಡ್ ಫಾರ್ಮೇಶನ್ಸ್ ಅಂಡ್ ಫಾರ್ಮೇಶನ್ ಆಫ್ ಸ್ಪೆಲ್ಲಿಂಗ್ ರೂಲ್ಸ್. ಈ ಸ್ಪೆಷಲ್ ಏರಿಯಾಗಳಲ್ಲಿ ಮಕ್ಕಳು ಸ್ಟ್ರಗಲ್ ಆಗುತ್ತೆ. ಎಕ್ಸಾಕ್ಟಿವ್ ಇದನ್ನ ಅಡ್ವರ್ಬ್ ಮಾಡೋದು ಹೇಗೆ? ಸೊ ಸ್ಪೆಲ್ಲಿಂಗ್ ರೂಲ್ಸ್ ಗಳಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಮಕ್ಕಳು ಸಿಂಗುಲರ್ ಯಾವುದು, ಪ್ಲೂರಲ್ ಯಾವುದು ಮಾಡೋದು ಗೊತ್ತಾಗಲ್ಲ, ಬಹಳ ಕಷ್ಟಕರವಾದಂತ ವಿಚಾರ. ಸೊ ಹೀಗಾಗಿ ಮಕ್ಕಳು ಒಂದಿಷ್ಟು ಹಿನ್ನಡೆಯನ್ನು ಅನುಭವಿಸ್ತಾರೆ. ಹೀಗಾಗಿ ಡೈರೆಕ್ಟ್ ಆಗಿ ನಾವು ಶಬ್ದಗಳ ಅರ್ಥವನ್ನ ಕೊಡಬಾರದು ಅಂತ ಇದೆ. ಮತ್ತು ಮೆಮರಿ ರಿಟೆನ್ಷನ್, ಶಬ್ದವನ್ನ ಇಮಿಡಿಯೇಟ್ಲಿ ಹೇಳಿದ ತಕ್ಷಣ ಮಕ್ಕಳು ಏನ್ ಮಾಡ್ತಾರೆ, ಅದನ್ನ ನೋಟ್ ಮಾಡ್ಕೋತಾರೆ, ಬರ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿ ಮೆಮೊರಿ ರಿಟೆನ್ಷನ್ ಆಗಲ್ಲ. ಯಾಕಂದ್ರೆ ನಾವು ಮಕ್ಕಳಿಗೆ ಒಂದು
ಒಂದಿಷ್ಟು ಶಬ್ದಗಳನ್ನ ಕೊಟ್ಟಾಗ ಅಥವಾ ಒಂದಿಷ್ಟು ವಾಕ್ಯಗಳನ್ನ ಕೊಟ್ಟಾಗ, ಒಂದು ಪ್ಯಾಸೇಜ್ ಕೊಟ್ಟಾಗ ಅಲ್ಲಿ ಬರ್ತಕ್ಕಂತಹ ಪದಗಳನ್ನ ಅವರು ಕಾಂಟೆಕ್ಸ್ಚುಯಲ್ ಮೀನಿಂಗ್ ಅಲ್ಲಿ ಅರ್ಥ ಮಾಡ್ಕೊಂಡಾಗ ಬಹಳಷ್ಟು ಅವಧಿಯವರೆಗೆ ಅವರು ಆ ಶಬ್ದಗಳನ್ನ ರಿಟೈನ್ ಮಾಡಬಹುದು. ಬಿಕಾಸ್ ಬೇಸ್ಡ್ ಆನ್ ದ ಕಂಟೆಕ್ಸ್ಚುಯಲ್ ಮೀನಿಂಗ್. ಸೊ ಕಾಂಟೆಕ್ಸ್ಚುಯಲ್ ಮೀನಿಂಗ್ ಇದ್ದಾಗ ಇಫ್ ಇಟ್ ಈಸ್ ಜಾಯ್ಫುಲ್, ಇಫ್ ಇಟ್ ಈಸ್ ಫಜಲಿಂಗ್, ಸೊ ಈ ತರ ಇದ್ದಾಗ ಅವರು ಬಹಳಷ್ಟು ಎಂಜಾಯ್ ಮಾಡ್ತಾರೆ ಮತ್ತು ಬಹಳ ಎಂಗೇಜ್ ಆಗಿರ್ತಾರೆ. ಇಲ್ಲಿ ಟೋಟಲ್ ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಬರುತ್ತೆ. ಫಜಲಿಂಗ್ ಔಟ್ ಅಂತಂದ್ರೆ TPR ರೆಸ್ಪಾನ್ಸ್ ಗೊತ್ತಲ್ಲ ನಿಮಗೆ, TPR ರೆಸ್ಪಾನ್ಸಸ್, ಟೋಟಲ್ ಫಿಸಿಕಲ್ ರೆಸ್ಪಾನ್ಸಸ್, ಇದು ಕೂಡ ಮಕ್ಕಳಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಮತ್ತು ನಾವೇನಾದ್ರೂ ಅವ್ರಿಗೆ ಡೈರೆಕ್ಟ್ ಆಗಿ ಶಬ್ದಗಳಿಗೆ ಅರ್ಥವನ್ನು ಕೊಟ್ರೆ ಇಂಡಿಪೆಂಡೆಂಟ್ ಆಗಿ ಮಕ್ಕಳು ಕಲಿಯಕ್ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಎಲ್ಲಾ ಡಿರೆಕ್ಷನ್ಸ್ ಗಳನ್ನ ನಾವು ಸಪೋರ್ಟಿವ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದೆಲ್ಲ ಸಪೋರ್ಟ್ ಏನಪ್ಪಾ ಅಂದ್ರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಅಕ್ವಿಜಿಷನ್. ಇದನ್ನ ಬಿಟ್ಟು ಬೇರೆ ಯಾವ ಬೇರೆಯ ವಿಚಾರವೂ ಕೂಡ ನಮ್ಮಲ್ಲಿಲ್ಲ. ನ್ಯಾಚುರಲ್ ಲ್ಯಾಂಗ್ವೇಜ್ ಅಕ್ವಿಜಿಷನ್ ಆಗಬೇಕಾದ್ರೆ ಡೈರೆಕ್ಟ್ ಆಗಿ ನಾವು ಶಬ್ದಗಳಿಗೆ ಅರ್ಥವನ್ನ ಕೊಡಬಾರದು. ನೆಕ್ಸ್ಟ್ ಥಿಂಗ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಇನ್ಸ್ಟೆನ್ಸ್ ಆಫ್ ನಾನ್ ಫಾರ್ಮಲ್ ಲರ್ನಿಂಗ್? ನಾನ್ ಫಾರ್ಮಲ್ ಲರ್ನಿಂಗ್ ಮತ್ತು ಫಾರ್ಮಲ್ ಲರ್ನಿಂಗ್, ಸೊ ಎರಡು ಮುಖ್ಯವಾದ ಕಲಿಕಾ ಪದ್ಧತಿಗಳಿವೆ. ಒಂದು ಫಾರ್ಮಲ್ ಆಗಿ ಕಲಿಯುವುದು, ಇನ್ನೊಂದು ನಾನ್ ಫಾರ್ಮಲ್ ಆಗಿ ಕಲಿಯುವುದು. ನಾನ್ ಫಾರ್ಮಲ್ ಆಗಿ ಕಲಿಯುವುದಂದ್ರೆ ಅಲ್ಲಿ ಯಾವುದೇ ರೀತಿಯ ಒಬ್ಬ ವ್ಯಕ್ತಿ, ಒಂದು ವಸ್ತು, ಒಂದು ಸನ್ನಿವೇಶ ಇರಲ್ಲ. ದೂರದಿಂದ ಆ ವ್ಯಕ್ತಿ, ವಸ್ತು, ಸನ್ನಿವೇಶದಿಂದ ವಿದ್ಯಾರ್ಥಿ ಕಲಿಯಲಿಕ್ಕೆ ಸಾಧ್ಯ ಇದೆ. ನಾನ್ ಫಾರ್ಮಲ್ ಲರ್ನಿಂಗಿನ ಒಂದು ಇನ್ಸ್ಟೆನ್ಸ್ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಪೇರೆಂಟ್ಗಳಿಂದ ಅಡಿಗೆಯನ್ನು ಕಲಿಯುವುದು, ಅಲ್ಲಿ ಫಾರ್ಮಲ್ ಆಗಿ ಕಲಿತಾರೆ ಸಾಂಪ್ರದಾಯಿಕ ಪದ್ಧತಿನಲ್ಲಿ. ಚಿಲ್ಡ್ರನ್ ಲರ್ನಿಂಗ್ ನ್ಯೂ ಲ್ಯಾಂಗ್ವೇಜ್ ಫ್ರಮ್ ಫ್ರೆಂಡ್ಸ್, ಇಲ್ಲೂ ಕೂಡ ಒಬ್ಬ ವ್ಯಕ್ತಿ ಇದ್ದಾನೆ, ಹೊಸ ಆಟಗಳನ್ನು ಕಲಿತಾರೆ. ಕರೆಸ್ಪಾಂಡೆನ್ಸ್, ಇಲ್ಲಿ ವ್ಯಕ್ತಿ ದೂರ ಇದ್ದಾನೆ, ಇವನಿಂದ ಕಲಿಕೆ ಆಗುತ್ತೆ ಮಕ್ಕಳಿಗೆ. ನಾಲ್ಕನೇ ಆಪ್ಷನ್ ಅಲ್ಲಿ ಲರ್ನಿಂಗ್ ಟು ಡ್ರಾ ಫ್ರಮ್ ದೇರ್ ಟೀಚರ್ಸ್, ಆ ಟೀಚರ್ಗಳು ಕೂಡ ಸಮೀಪ ಇದ್ದಾರೆ. ಸೊ ಹೀಗಾಗಿ ಆಪ್ಷನ್ ABD ರಾಂಗ್. ಸೊ ABD ರಾಂಗ್ ಅಂದ್ರೆ ಆಪ್ಷನ್ ಇನ್ನೊಂದು ಇಲ್ಲಿ C ಆಗಿರುತ್ತೆ. ಕಾರಣ ಏನಪ್ಪಾ ಅಂದ್ರೆ ಕರೆಸ್ಪಾಂಡೆನ್ಸ್ ಆಗಿ ಮಕ್ಕಳು ಕಲಿತಿದ್ರೆ ದಟ್ ಇಸ್ ಕಾಲ್ಡ್ ನಾನ್ ಫಾರ್ಮಲ್ ವೇ ಆಫ್ ಲರ್ನಿಂಗ್. ಫಾರ್ಮಲ್ ವೇ ಆಫ್ ಲರ್ನಿಂಗ್ ನಲ್ಲಿ ಟೀಚರ್ ಇರ್ತಾನೆ, ಫ್ರೆಂಡ್ ಇರ್ತಾನೆ, ಒಂದು ಸನ್ನಿವೇಶ ಇರುತ್ತೆ, ಅಥವಾ ಇನ್ನೊಬ್ಬ ಸಹಪಾಠಿ ಇರ್ತಾನೆ, ತಾಯಿ ಇರ್ತಾಳೆ, ತಂದೆ ಇರ್ತಾನೆ. ಸೊ ಅಣ್ಣನೋ ತಮ್ಮನೋ ಮಗುವಿಗೆ ಕಲಿಕೆಗೆ ಸಹಾಯ ಮಾಡ್ತಾನೆ. ಸೊ ದಿಸ್ ಇಸ್ ಕಾಲ್ಡ್ ಫಾರ್ಮಲ್. ಸೊ ಹಿಯರ್ ಕರೆಸ್ಪಾಂಡೆನ್ಸ್ ಲೆಸನ್ಸ್ ಗಳನ್ನ ಕಲಿಯೋದಂದ್ರೆ ದಟ್ ಇಸ್ ಕಾಲ್ಡ್ ನಾನ್ ಫಾರ್ಮಲ್. ಮುಂದಿನ ಪ್ರಶ್ನೆ CTET-ಗಾಗಿ, HSTR-ಗಾಗಿ, GPSTR-ಗಾಗಿ ಮತ್ತೊಂದು RTE ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ. ವಂಡರ್ಫುಲ್ ಕ್ವಶನ್. ಹಾಗೆ ನೋಡ್ತೀರಿ, RTE 2009ಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಆಗಿದೆ. ಲರ್ನಿಂಗ್ ಶುಡ್ ಬಿ ಅಂತಕ್ಕಂಥ ಕಾನ್ಸೆಪ್ಟ್ ಅಲ್ಲಿ ಯಾವುದನ್ನ ಸ್ಟಿಪ್ಯುಲೇಟ್ ಮಾಡುತ್ತದೆ? ಇಲ್ಲಿ ಬರ್ತಕ್ಕಂತಹ ಮೇಜರ್ ಸಮಸ್ಯೆಗಳೇನಪ್ಪಾ ಅಂದ್ರೆ ನಮಗೆ ಒಂದಿಷ್ಟು ಟರ್ಮಿನಾಲಜಿಗಳು ಗೊತ್ತಿಲ್ಲ. RTE ಯನ್ನು ಚೆನ್ನಾಗಿ ಓದ್ಕೊಂಡಿದ್ದೀವಿ, ಬಟ್ RTE ನಲ್ಲಿ ಬಳಸ್ತಕ್ಕಂತಹ ಬಳಕೆಯಾಗಿರುವ ಕೆಲವೊಂದಿಷ್ಟು ದಿ ಬೆಸ್ಟ್ ವರ್ಬ್ಗಳು, ದಿ ಬೆಸ್ಟ್ ನೌನ್ಗಳು ನಮಗೆ ಗೊತ್ತಿಲ್ಲ. ಸೊ ಸ್ಟಿಪ್ಯುಲೇಟ್, ಏನನ್ನ ಸ್ಟಿಪ್ಯುಲೇಟ್ ಮಾಡುತ್ತದೆ? ಒಂದಿಷ್ಟು ವರ್ಕ್ ಮಾಡಿ ಏನನ್ನ ಸ್ಟಿಪ್ಯುಲೇಟ್ ಮಾಡುತ್ತದೆ? ಥ್ರೂ ಆಕ್ಟಿವಿಟೀಸ್ ಇನ್ ಎ ಚೈಲ್ಡ್ ಫ್ರೆಂಡ್ಲಿ ಮ್ಯಾನರ್. ಲರ್ನಿಂಗ್ ಹೇಗಿರ್ಬೇಕಂತ RTE ಹೇಳುತ್ತೆ, ಚೈಲ್ಡ್ ಫ್ರೆಂಡ್ಲಿ ಮ್ಯಾನರ್ ಅಲ್ಲಿ ಇರಬೇಕು. ಸಪೋರ್ಟೆಡ್ ಬೈ ಎಕ್ಸ್ಟ್ರಾ ಕೋಚಿಂಗ್, ಮಗುವಿಗೆ ಎಕ್ಸ್ಟ್ರಾ ಕೋಚಿಂಗ್ ಕೊಡಬೇಕು. ಎಲ್ಲೂ ಹೇಳಲ್ಲ ಎಕ್ಸ್ಟ್ರಾ ಕೋಚಿಂಗ್ ಬೇಕಾಗಲ್ಲ RTE ನಲ್ಲಿ. ರೆಸ್ಟ್ರಿಕ್ಟೆಡ್ ಟು ಕೋ ಸ್ಕಾಲಸ್ಟಿಕ್ ಸಬ್ಜೆಕ್ಟ್ಸ್, ಕೇವಲ ಕೋ ಸ್ಕಾಲಸ್ಟಿಕ್ ಸಬ್ಜೆಕ್ಟ್ ಗಳಿಗೆ ಮಾತ್ರ ರೆಸ್ಟ್ರಿಕ್ಟ್ ಮಾಡಬೇಕು, ಅದನ್ನು ಹೇಳಲ್ಲ. ಕೇರ್ಫುಲಿ ಮಾನಿಟರ್ಡ್ ಬೈ ಫ್ರೀಕ್ವೆಂಟ್ ಟೆಸ್ಟಿಂಗ್, ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡುವುದು ಅಂತ ಹೇಳಲ್ಲ, ಇದ್ರ ಬದಲಿಗೆ ಅಬ್ಸರ್ವೇಷನ್ ಅಂತ ಹೇಳ್ತಾರೆ. ಅಬ್ಸರ್ವೇಷನ್. RTE ಏನ್ ಹೇಳುತ್ತಪ್ಪ ಅಂದ್ರೆ ಯಾವುದೇ ಒಂದು ಮಗುವನ್ನ ಟೆಸ್ಟ್ ಮಾಡುವ ಹಾಗಿಲ್ಲ, ಅಬ್ಸರ್ವ್ ಮಾಡಬಹುದು. ಮಗುವಿನ ಸಹಜವಾದ ಆಸಕ್ತಿಗಳನ್ನ ಪೋಷಿಸುವ ಕೆಲಸ ನಮ್ಮದಾಗಬೇಕು. ಹೀಗಾಗಿ ಅಬ್ಸರ್ವ್ ಮಾಡ್ತಾ ಅವುಗಳನ್ನು ಗುರುತಿಸ್ತಕ್ಕಂಥ ಕೆಲಸ ಆಗಬೇಕು. ಸೊ ಲರ್ನಿಂಗ್ ಶುಡ್ ಬಿ ಆಲ್ವೇಸ್ ಚೈಲ್ಡ್ ಫ್ರೆಂಡ್ಲಿ ಮ್ಯಾನರ್. ಆನ್ಸರ್ ಫಾರ್ ದಿಸ್ ಇಸ್ ಥ್ರೂ ಆಕ್ಟಿವಿಟೀಸ್ ಇನ್ ಎ ಚೈಲ್ಡ್ ಫ್ರೆಂಡ್ಲಿ ಮ್ಯಾನರ್. ನೋಡಿ, ಒಂದು ಸಣ್ಣದಾಗಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮಗು ಹೇಗೆ ಕಲಿಯುತ್ತದೆ? ಯಾವಾಗಾದ್ರೂ ಹಾಗೆ ಸುಮ್ಮನೆ ಕೂತ್ಕೊಂಡು ಡಿಸ್ಕಸ್ ಮಾಡಿ. ಮತ್ತು ಮಗು ಕಲಿಯುವ ರೀತಿಗಳೆಷ್ಟು? ಮಗು ಕಲಿಯುವ ರೀತಿಗಳು
ಮಗು ಹೇಗೆ ಕಲಿಯುತ್ತೆ, ನಾನು ಹೇಗೆ ಕಲಿಸಿದ್ರೆ ಮಗುಗೆ ಅರ್ಥ ಆಗುತ್ತೆ. ಸೊ ಇಟ್ ಮೀನ್ಸ್ ಮಗುವನ್ನ ಆಧಾರವಾಗಿಟ್ಟುಕೊಂಡು ಚೈಲ್ಡ್ ಸೆಂಟ್ರಿಕ್ ಆಗಿ ನಾನು 2 ರೀತಿಯಲ್ಲಿ ಯೋಚನೆ ಮಾಡಿದ್ರೆ ನನ್ನ ಪೆಡಗಾಜಿ ಪ್ರಶ್ನೆಗಳು ಬಹಳಷ್ಟು ಸೂಕ್ತ ಅಂತ ಅನ್ಸುತ್ತೆ. ಮಗುವಿಗೆ ಏನು ಫಿಯರ್ ಫ್ರೀ ಎನ್ವಿರಾನ್ಮೆಂಟ್ ಇರಬೇಕು. ಮಕ್ಕಳು ಡಿಸ್ಕವರಿ ಮೆಥಡ್ ಅಲ್ಲಿ ಕಲಿತಾರೆ. ಎಕ್ಸ್ಪ್ಲೋರೇಷನ್ ಮೆಥಡ್ ಅನ್ನ ಬಹಳಷ್ಟು ಮಕ್ಕಳು ಇಷ್ಟಪಡ್ತಾರೆ. ಫೀಲ್ಡ್ ಟ್ರಿಪ್ಸ್ ಅನ್ನು ಕರ್ಕೊಂಡು ಹೋಗ್ರಿ ಅಂತಾರೆ, ಅಲ್ಲಿ ಎಕ್ಸ್ಪ್ಲೋರ್ ಆಗ್ತಾರೆ. ಮತ್ತೆ ದೇ ವಾಂಟ್ ಟು ಗೋ ವಿತ್ ಎಂಗೇಜ್, ದೇ ವಾಂಟ್ ಟು ಗೋ ವಿತ್ ಕ್ವಶನರಿ ಮೆಥಡ್, ಸಮ್ ಆಕ್ಟಿವಿಟೀಸ್. ಯಾವಾಗಲೂ ನಮ್ಮ ಟೀಚಿಂಗ್ ಪ್ರೊಸೆಸ್ ಚೈಲ್ಡ್ ಫ್ರೆಂಡ್ಲಿ ಆಗಿರಬೇಕು ಮತ್ತು ಚೈಲ್ಡ್ ಸೆಂಟರ್ ಆಗಿರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 6. ಟೀಚರ್ ಹೆಲ್ಪ್ಸ್ ಲರ್ನರ್ಸ್ ಕನ್ಸ್ಟ್ರಕ್ಟ್ ದೇರ್ ಲ್ಯಾಂಗ್ವೇಜ್ ಇನ್ ಇಂಗ್ಲಿಷ್ ಬೈ. ಮಕ್ಕಳಿಗೆ ಶಿಕ್ಷಕ ಹೆಲ್ಪ್ ಮಾಡ್ತಾನೆ. ಸೊ ನೋಡಿ, ಜ್ಞಾನವನ್ನು ಕಟ್ಟಿಕೊಳ್ಳಲು ಶಿಕ್ಷಕ ಮಕ್ಕಳಿಗೆ ಹೆಲ್ಪ್ ಮಾಡ್ತಾನೆ. ಹೇಗೆ ಹೆಲ್ಪ್ ಮಾಡ್ತಾನೆ, ಏನನ್ನ ಹೆಲ್ಪ್ ಮಾಡ್ತಾನೆ, ಹೆಲ್ಪ್ ಮಾಡುವ ಪ್ರಕ್ರಿಯೆ ಹೇಗಿರಬೇಕು, ಶಿಕ್ಷಕನ ಪಾತ್ರ ಏನು, ಇದಿಷ್ಟು ಸಂರಚನಾತ್ಮಕ ತರಗತಿಗಳಲ್ಲಿ ಕಂಡುಬರುತ್ತೆ. ಯಾವಾಗಲಾದ್ರೂ ಸುಮ್ಮನೆ ನಿಮಗೆ ಸಣ್ಣ ಪುಟ್ಟ ಡೌಟ್ಗಳಿದ್ದಾಗ ಒಂದಿಷ್ಟು ವಿಚಾರಗಳನ್ನ ನಲಿಕಲಿ ತರಗತಿ ಶಿಕ್ಷಕರಿಗೆ ನೀವು ಡಿಸ್ಕಸ್ ಮಾಡಿ. ಸರ್, ಇಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ ಸರ್, ಏನು ಮಾಡಬೇಕು, ಕ್ಲಾಸ್ ರೂಮ್ ಪ್ರಕ್ರಿಯೆಗಳು, ಮಕ್ಕಳು ಕಲಿಯುವ ರೀತಿಗಳು, ಜ್ಞಾನವನ್ನು ಕಟ್ಟಿಕೊಳ್ಳುವ ರೀತಿಗಳು ಹೇಗಿದೆ, ಸೊ ಅವುಗಳ ಪ್ರೊಸೆಸ್ ಹೆಂಗಿರುತ್ತೆ, ಮಕ್ಕಳ ದೃಷ್ಟಿನಲ್ಲಿ ಹೇಗೆ, ಇಲಾಖೆ ದೃಷ್ಟಿನಲ್ಲಿ ಹೇಗೆ, ಸೊ ಇಲಾಖೆ ಶಿಕ್ಷಕನ ದೃಷ್ಟಿನಲ್ಲಿ ವಿಚಾರ ಮಾಡ್ತದೋ ಅಥವಾ ಮಕ್ಕಳ ದೃಷ್ಟಿನಲ್ಲಿ ವಿಚಾರ ಮಾಡ್ತದೋ. ಸೊ ಒಂದಿಷ್ಟು ಡಿಸ್ಕಷನ್ ನಿಮ್ಮ ದಿ ಬೆಸ್ಟ್ ನಲಿಕಲಿ ಟೀಚರ್ಗಳ ಜೊತೆಗೆ ಡಿಸ್ಕಸ್ ಮಾಡಿ. ಯು ವಿಲ್ ಕಮ್ ಟು ನೋ, ಯು ಗೆಟ್ ಸಮ್ ಇನ್ಸೈಟ್ಸ್. ಇಲಾಖೆಯಲ್ಲಿ ಏನು ಆಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ನೀವು ಹೊರಗಡೆ ಇದ್ಕೊಂಡು ಔಟ್ ಆಫ್ ದ ಬಾಕ್ಸ್ ಇಲಾಖೆಯನ್ನು ನೋಡೋದು ಬೇರೆ, ಇಲಾಖೆಯೊಳಗಡೆ ನಡೀತಕ್ಕಂಥ ಪ್ರಕ್ರಿಯೆಗಳನ್ನ ಮಗುವಿನ ದೃಷ್ಟಿಯಿಂದ ಗಮನಿಸೋದು ಬೇರೆ. ಎರಡೂ ಕೂಡ ಡಿಫ್ರೆಂಟ್ ಆಸ್ಪೆಕ್ಟ್ಗಳು. ಹೀಗಾಗಿ ಜಸ್ಟ್ ಐ ರಿಕ್ವೆಸ್ಟ್ ಯು ಟು ಗೋ ಇನ್ ಟು ದಿಸ್ ಎಜುಕೇಶನ್ ಪ್ರೊಸೆಸ್. ಓಕೆ, ಗಿವ್ ದ ಲರ್ನರ್ಸ್ ಎ ಲಾಟ್ ಆಫ್ ಅಸೈನ್ಮೆಂಟ್ಸ್. ನೋಡಿ, ಲಾಟ್ ಆಫ್ ಅಸೈನ್ಮೆಂಟ್ಸ್ ಕೊಡಿ ಅಂತ ಹೇಳ್ತಾರೆ, ಪ್ರಾಜೆಕ್ಟ್ಸ್ ಗಳನ್ನು ಕೊಡಿ ಅಂತ ಹೇಳ್ತಾರೆ. ದಟ್ ಲೀಡ್ಸ್ ಟು ವೆರಿ ಮಚ್ ಪ್ರಾಕ್ಟೀಸ್. ಥಾರ್ನಡೈಕನ ದಿ ಲಾ ಆಫ್ ಪ್ರಾಕ್ಟೀಸ್ ನಮಗೆಲ್ಲ ಗೊತ್ತಿದೆ. ದಿ ಲಾ ಆಫ್ ಪ್ರಾಕ್ಟೀಸ್ ಅಲ್ಲಿ ಏನಾಗುತ್ತೆ, ಪ್ರಾಕ್ಟೀಸ್ ಹೆಚ್ಚಾದಾಗ ಸಹಜವಾಗಿ ಕಲಿಕೆ ಗಟ್ಟಿಯಾಗುತ್ತೆ. ಕರೆಕ್ಟಿಂಗ್ ಎವ್ರಿ ಮಿಸ್ಟೇಕ್ ಆಫ್ ಲರ್ನರ್. ನೋಡಿ, ಭಾಷೆ, ವಾಟ್ ಈಸ್ ಲ್ಯಾಂಗ್ವೇಜ್ ಅಂದ್ರೆ, ಲ್ಯಾಂಗ್ವೇಜ್ ಈಸ್ ನಾಟ್ ಮೀನ್ಸ್ ಆಫ್ ಸ್ಪೀಕಿಂಗ್ ಓನ್ಲಿ. ಸೊ ಮಾತಾಡಬೇಕಾದ್ರೆ ದೇರ್ ಆರ್ ಸೋ ಮೆನಿ ಮಿಸ್ಟೇಕ್ಸ್ ಎ ಚೈಲ್ಡ್ ಡಸ್ ಇಟ್ ಸೆಲ್ಫ್, ಈವನ್ ಐ ಟು, ಯು ಟು ಅಂಡ್ ಅದರ್ಸ್. ಆ ಕ್ಷಣದಲ್ಲಿ ನಾನು ಮಕ್ಕಳಿಗೆ ಸಂಬಂಧಪಟ್ಟಂತೆ ಗ್ರಾಮರ್ ರೂಲ್ಸ್ ಗಳನ್ನ ಟೆಸ್ಟ್ ಮಾಡಿದ್ರೆ, ಇಮ್ಮಿಡಿಯೇಟ್ ಆ ಗ್ರಾಮರ್ ರೂಲ್ಸ್ ಗಳಿಗೆ ಸಂಬಂಧಪಟ್ಟಂತ ಫೀಡ್ಬ್ಯಾಕ್ ಗಳನ್ನು ಕೊಟ್ರೆ ಮಕ್ಕಳು ಕಲಿಯಲ್ಲ. ದಿಸ್ ಈಸ್ ಆಲ್ಸೋ ರಾಂಗ್. ಜ್ಞಾನ ರಚನೆ ಆಗಬೇಕಾದ್ರೆ, ಜ್ಞಾನವನ್ನು ಮಕ್ಕಳು ಕಟ್ಟಿಕೊಳ್ಬೇಕಾದ್ರೆ ಇಮಿಡಿಯೇಟ್ ಆಗಿ ನಾನು ಗ್ರಾಮರ್ ರೂಲ್ಸ್ ಗಳು ತಪ್ಪಾಗಿದೆ ಮಗು ನಿನ್ನದು ಅಂತ ಹೇಳಿದ್ರೆ ನೆಕ್ಸ್ಟ್ ಆ ಮಗು ಕಲಿಯಲ್ಲ. ಬಿಕಾಸ್ ಮಿಸ್ಟೇಕ್ಸ್ ಆರ್ ಇನ್ಎವಿಟೇಬಲ್. ಅವುಗಳನ್ನ ಅಲ್ಲಗಳೆಯಕ್ಕಾಗಲ್ಲ. ಮಿಸ್ಟೇಕ್ಸ್ ಆರ್ ಇನ್ಎವಿಟೇಬಲ್. ನಾನು ಭಾಷೆಗೆ ಸಂಬಂಧಪಟ್ಟಂಗೆ ಯಾವಾಗಾದ್ರೂ ಎಲ್ಲಾದ್ರೂ ಪಾಠ ಮಾಡಬೇಕಾದ್ರೆ ಒಂದು ಪದ ಬಳಸ್ತೇನೆ, ಇನ್ಎವಿಟೇಬಲ್. ಎವಿಟೇಬಲ್ ಅಂಡ್ ಇನ್ಎವಿಟೇಬಲ್. ಮಿಸ್ಟೇಕ್ಸ್ ಗಳನ್ನ ಕನ್ಸಿಡರ್ ಮಾಡಬೇಕು. ಅದು ಮ್ಯಾಥಮೆಟಿಕ್ಸ್ ನಲ್ಲಿ 2 3 ಅಂದ್ರೆ ತಪ್ಪಾಗುತ್ತೆ, 2 4 ಅಂದ್ರೆ ಸರಿ. ಬಟ್ ಲ್ಯಾಂಗ್ವೇಜ್ ಬಂದ್ರೆ ಮಗು 2 1s are 2, 2 1 2, ಅದು ತಪ್ಪು ಅಂತ ನಮಗೆ ಗೊತ್ತು. ಆದ್ರೆ ಭಾಷೆ ಕಲಿಯೋ ಪ್ರಕ್ರಿಯೆಯಲ್ಲಿ ನಾನು ತಪ್ಪು ಅಂತ ಹೇಳಿದ್ರೆ ಮಗು 2 1s are 2 ಹೇಳುತ್ತೆ, ಬಟ್ 2 2s are 4 ಹೇಳಲ್ಲ. ಬಿಕಾಸ್ ನಾವು ಕ್ಲಾರಿಫಿಕೇಶನ್ ಕೊಡಬೇಕಾದದ್ದು ಮಗುವಿಗೆ 2 1s are 2. 2 1s are 2 is different. 2 1s are 2 is different. So 2 1s are 2, 2 2s are 2. That is completely wrong method. ಸೊ ಮಗು ನೀ ತಪ್ಪು ಮಾಡ್ತಿದ್ಯಪ್ಪ ಈ ಪ್ರೊಸೆಸ್ ಅಲ್ಲಿ ಅಂತ ಹೇಳಿದ್ರೆ ಮಗು ಏನಾಗುತ್ತೆ, ಇಲ್ಲಪ್ಪ ಯಾಕೋ ನನಗೆ ಭಯ ಆಗ್ತಿದೆ ಇಂಗ್ಲಿಷ್ ಮಾತಾಡಕ್ಕೆ, ನನಗೆ ಕಲಿಯಕ್ಕೆ ಆಗಲ್ಲ ಅಂತ ಬಿಟ್ಬಿಡುತ್ತೆ. ನೆಕ್ಸ್ಟ್ ಆಪ್ಷನ್ ನಂಬರ್ 3. ಸೊ ಗಿವಿಂಗ್ ಎಕ್ಸ್ಟೆನ್ಸಿವ್ ಲ್ಯಾಂಗ್ವೇಜ್ ಡ್ರಿಲ್ಸ್ ವಿಚ್ ಲರ್ನರ್ಸ್ ಪ್ರಾಕ್ಟೀಸ್ ಲ್ಯಾಂಗ್ವೇಜ್ ಐಟಮ್ಸ್ ಮೆಕ್ಯಾನಿಕಲಿ. ಭಾಷೆಗೆ ಸಂಬಂಧಪಟ್ಟಂಗೆ ಯಾವುದು ಮೆಕ್ಯಾನಿಕಲ್ ಅಂತಕ್ಕಂಥ ಪ್ರೊಸೆಸ್ ಇಲ್ವೇ ಇಲ್ಲ. ಇಲ್ಲಿ ನೀವು ಏನೇ ನೋಡಿದ್ರು ಕೂಡ ಅದನ್ನ ಲ್ಯಾಂಗ್ವೇಜ್ ಅಕ್ವಿಜಿಷನ್ ಅಂತಕ್ಕಂಥ ವಿಚಾರದಲ್ಲಿ ನೋಡಬೇಕಾಗತ್ತೆ. ಸೊ ಹೀಗಾಗಿ
ಸೊ ಮೆಕ್ಯಾನಿಕಲ್ ವೇ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಯಾವುದೇ ಕ್ಷಣದಲ್ಲಿ ಸ್ಟ್ರಕ್ ಆಗಬಹುದು. ಸೊ ಇದು ಕೂಡ ರಾಂಗ್. ಸೊ ಆಪ್ಷನ್ 1 ಮತ್ತು 4ರಲ್ಲಿ ನೋಡಿದ್ರೆ ಎನೇಬಲಿಂಗ್ ದೆಮ್ ಟು ಸಿ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರಿಯರ್ ನಾಲೆಜ್ ಅಂಡ್ ದ ನ್ಯೂ ನಾಲೆಜ್. ನೋಡಿ, ಮಗು ಮನೆಯಿಂದ ಒಂದಿಷ್ಟು ನಾಲೆಜ್ ತಗೊಂಡ್ಬರುತ್ತೆ, ನನ್ನ ಶಾಲೆಗೆ ಬಂದ್ಮೇಲೆ ಒಂದು ಹೊಸ ನಾಲೆಜ್ಗೆ ಅದನ್ನ ಲಿಂಕ್ ಮಾಡುತ್ತೆ. ದಿಸ್ ಈಸ್ ದ ಪ್ರೊಸೆಸ್. ಅವನಿಗೆ ಕ್ಲೇ ಮಾಡೆಲಿಂಗ್ ಗೊತ್ತು, ಅವನಿಗೆ ಬಸವಣ್ಣ ಮಾಡೋದು ಗೊತ್ತು, ಅವನಿಗೆ ಗಣಪತಿ ಮಾಡೋದು ಗೊತ್ತು, ಅವನಿಗೆ ಎತ್ತುಗಳನ್ನು ಮಾಡೋದು ಗೊತ್ತು, ನಾಗನನ್ನ ಮಾಡೋದು ಗೊತ್ತು, ಅವನಿಗೆ ಗೌರಿ ಗಣೇಶನನ್ನ ಮಾಡೋದು ಗೊತ್ತು. ಇಲ್ಲಿ ಬಂದಾಗ ಇನ್ನೊಂದಿಷ್ಟು ಹೊಸ ಪ್ರಕ್ರಿಯೆಗಳಲ್ಲಿ ಮೊಸಳೆಯನ್ನು ಮಾಡೋದು ಕಲಿತಾನೆ, ಅಥವಾ ಕ್ಲೇ ಸರಿಯಾದ ರೀತಿಯಲ್ಲಿ ಆ ಮಣ್ಣನ್ನು ಕಲಸುವ ಪದ್ಧತಿಗಳನ್ನು ಕಲಿತಾನೆ. ಸೊ ಹೀಗಾಗಿ ಪ್ರಿಯೋರ್ ನಾಲೆಜ್ ಕನ್ಸಿಡರ್ ಮಾಡಬೇಕು, ಅವಾಯ್ಡ್ ಮಾಡತಕ್ಕದ್ದಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಥಿಂಗ್ ಫಾರ್ ದಿಸ್ ಕ್ವಶನ್ ನಂಬರ್ 6. And this is all about today's 6 questions. I give you 60 pieces of question papers for CET, TET and CTET. TET, CET and TTET point to be considered seriously. 60 ಪ್ರಶ್ನೆ ಪತ್ರಿಕೆಗಳಿವೆ. ಮುಂದೆ ಬರ್ತಕ್ಕಂಥ ಈ ಒಂದು ಯೂಟ್ಯೂಬ್ ಲಿಂಕ್ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ಅಥವಾ ಟೆಲಿಗ್ರಾಮ್ ಅಲ್ಲಿ ಬೆಲ್ ಅಕಾಡೆಮಿ HSTR ಇಂಗ್ಲಿಷ್, GPSTR ಇಂಗ್ಲಿಷ್ ಅಂತ ಹೇಳಿದ್ರೆ ಟೈಪ್ ಮಾಡಿದ್ರೆ ನಿಮಗೆ ಈ ಲೋಗೋ ಸಿಗುತ್ತೆ. ಈ ಲೋಗೋ ಅಡಿಯಲ್ಲಿ ಬರ್ತಕ್ಕಂತಹ ಫ್ರೀ ಸಿರೀಸ್ಗಳನ್ನ ನೀವು ಪ್ರಿಂಟ್ ತಕೊಳ್ಳಿ, ನೀವು ಪ್ರಿಪರೇಷನ್ ಮಾಡಿಸಿ ಮತ್ತು ಪ್ರಿಪರೇಷನ್ ಮಾಡಿ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಜಸ್ಟ್ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ನೀವು ಈ ದಿನದಿಂದ ಪಡಿತಕ್ಕಂತಹ ಸೌಲಭ್ಯವನ್ನು ನಾನು ನಿಮಗೆ ಕೊಡ್ತಿದ್ದೀನಿ. ಸೊ ದಿಸ್ ಆಲ್ ಅಬೌಟ್